ಇವೆಲ್ಲ ಸ್ಕ್ರಾಚ್ ಆಗಿದ್ದು ಅಲ್ಲಿಯೂ ಇವೆಲ್ಲ ಸ್ಟಿಕರಿಂಗ್ ಚೇಂಜ್ ಮಾಡ್ಸಾತೀನಿ ಮತ್ತೆ. ಇರದೆ ಕಣ್ಗಳಿಲ್ಲ, ಚೆಲುವು ಇರದೆ ಹೆಣ್ಗಳಿಲ್ಲ, ನಿನ್ನ ನೆರಳು ಸೋಕ ಬಿಸ್ಲಾಗ ಪದ್ದೆ ಸೇರಿ ಚಾ ಕುಡು ಮಜಾ ಫಸ್ಟ್ ಟೈಮ್ ಕುಡಿಯತ್ತೆ ನೋಡ್ರಿ ಬೆಲ್ಲ ಚಾ ಅಂತ ಇವ್ರು ಎಲ್ಲಾರ್ಕಿಂತ ಮೊದಲು ಕೇಕ್ ತಿನ್ನಕ್ ರೆಡಿ ಅಲ್ಲ. ಹೇ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ರಿ? ಎಲ್ಲರೂ ಆರಾಮದಿನ ಅಂತ ತಿಳ್ಕೊತೀನಿ. ನಾನು ಮಾಸದನಿ. ವೆಲ್ಕಮ್ ಟು ಸಂತು ಕೆ ವ್ಲಾಗ್ಸ್. ಸೊ ಏನ್ರಿಪ್ಪ ಅಂದ್ರೆ ನಿಮ್ಗೆ ಲಾಸ್ಟ್ ಟೈಮ್ ಹೇಳಿದ್ದೆ ಅಲ್ರಿ. ಸೊ ಪಿಕಾಚುದ ಅಂದರೆ ಇವೆಲ್ಲ ಸ್ಕ್ರಾಚ್ ಆಗಿದ್ದು ಅಲ್ಲಿಯೂ ಇವೆಲ್ಲ ಸ್ಟಿಕರಿಂಗ್ ಚೇಂಜ್ ಮಾಡ್ಸಾತೀನಿ ಮತ್ತೆ. ಸೊ ನಾ ಇಲ್ಲಿ ಜಸ್ಟ್ ಇದನ್ನಪ್ಪ ಅಂದ್ರೆ ಗಾಡಿ ಕಟ್ಟಿದ್ದೀನಿ. ಸೊ ನನ್ನ ಜೋಡಿ ಯಾರ್ಯಾರು ಅದನಪ್ಪ ಅಂದ್ರೆ ಮನು ಸುಶಾಂತ್ ಇಬ್ಬರು ಅದಾರ. ಸೊ ಇಲ್ಲಿಂದ ಎಲ್ಲ ಹೋಗಪ್ಪ ಅಂದ್ರೆ ದನ್ಯಾಗ ಫೋನ್ ಹಚ್ಚಿದ್ದೆ, ಅವನ್ನ ಬರ್ತಾನೆ ಅನ್ನತ್ತಾನ. ಇವಾಗ ಅವನು ಕರ್ಕೊಂಡ ಡೈರೆಕ್ಟ್ ಅಲ್ಲಿ ಹೋಗ್ತಾ ಒಣ್ಣೆಗೆ ಜಸ್ಟ್ ವಾಷಿಂಗ್ ಮಾಡ್ಸೋಣಂತೆ. ಗಾಡಿ ಭಾಳ ಧೂಳಾಗೈತಿ ನೋಡಿ, ಬಾಕೆಟ್ ಧೂಳಾಗೈತಿ. ಮಸ್ತ್ ವಾಷಿಂಗ್ ಮಾಡಿಸಿ ಇದನ್ನು ಒಯ್ದ ರೆಡಿ ಮಾಡಿಸೋದೈತಿ. ಏನು ಪ್ರೋಸೆ ಇಲ್ರಿ, ಇದನ್ನು ಭಾಳ ಸಾತ ಪದ್ದಸರಿ ಇದನ್ನು ತೊಳಿಸಿ ರೆಡಿ ಮಾಡ್ತಾನೆ ಅಂತ. ಸೊ ವ್ಲಾಗ್ದಾಗ ನೋಡಿರಿ. ಸೊ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಆದಷ್ಟು 1000 ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರಿ. ಸೊ ಸಿಗ್ತೇನೆ ಬರ್ರಿ. ಜಸ್ಟ್ ಇಲ್ಲಿ ಬಂದಪ್ಪ ಅಂದ್ರೆ ಸಾಧನೆ ಕಡೆ ಇರುವ ನಮ್ಮ ವಾಷಿಂಗ್ ಸೆಂಟರ್ ಕಡೆ. ಸೊ ಇಲ್ಲಿ ಪಿಕಾಚು. ಸೊ ಮಸ್ತ್ ಇನ್ನು ವಾಷಿಂಗ್ ಮಾಡಿಸೋದೈತಿ ಈಗ. ಸೊ ಒಂದೆರಡು ಕ್ಲಿಪ್ಸ್ ನೋಡಿರಿ, ಡೈರೆಕ್ಟ್ ಮತ್ತು ವಾಷಿಂಗ್ ಮಿಷಿನ್ ಮುಗಿಸಿ ಸಿಗ್ತೇನೆ ರೀ. ನೋಡ್ರಿ ಫ್ಯಾಮಿಲಿ ಎಲ್ಲ ಹೆಂಗಾಗಿತ್ತಪ್ಪ ಅಂದ್ರೆ ಫುಲ್ ಒಣಗಿಬಿಟ್ಟೈತೆ. ಯಾಕಂದ್ರೆ ನಾನು ಹೊಡಿಯಂಗಿಲ್ಲ ರೀ ಸಂಬಂಧ. ಸೊ ಬಡ ಇದೆಲ್ಲ ಮುಗಿಸ್ಕೊಂಡು ಕೆಲಸ ವಾಶ್ ಮಾಡ್ತೀವಿ ಗಾಡಿನ. ಮತ್ತು ಇನ್ನೂ ಇದು ಏನ್ರಿ ಇದು ಹುಬ್ಳಿಗೆ ಒಂದು ಬರೋದೈತ್ರಿಪ್ಪ. ಹುಬ್ಳಿಗೆ ಹೋಗಿ ಯಾಕಪ್ಪ ಅಂತಂದ್ರೆ ಒಳಗೆ ಒಂದು ಏನೊಂದು ಸಣ್ಣ ಕಟ್ಟಾಗೈತಿ. ಅದು ಅಮೌಂಟ್ ಕೊಟ್ಟಿದ್ದೆ ಲಾಸ್ಟ್ ಟೈಮ್ ಸರಿಸ್ಬಿಟ್ಟಾಗ ಅದು ಹಾಕ್ಸಿರ್ಕಿಲ್ಲ, ಅಲ್ಲೂ ಹೋಗೋದೈತಿ. ಸೊ ಹಂಗೂ ಫೋನ್ ಹಚ್ಚಿದ್ರೆ ಇವತ್ತು ಹೋಗುದೆ ಇಲ್ಲಾಂದ್ರೆ ನೋಡೋಣ ಅಂತ ಏನೇನು ಹಾಕಿದ ಅಂತ ಹೇಳ್ತೀವಿ. ತೋರಿಸ್ತೇನೆ ನನ್ನ ಗಾಡಿ ವಾಷಿಂಗ್ ಎಲ್ಲ ಕ್ಲೀನ್ ಎಲ್ಲ ಮುಗೀತಿಗೆ. ಇನ್ನೇನು ಮುಂದಿನ ಟೈರ್ನಾಗ ಮುಂದಿನ ಟೈರ್ ಹವಾ ಕಡಿಮೆ ಇರ್ತೀರಿ. ಈಗ ಅದನ್ನ ಹವಾ ಒಂದು ಹಾಕ್ತೇನೆ ಅಂತ. ಹವಾ ಹಾಕ್ತೀರನ್ರಿ ಈಗ? ಹವಾ ಒಂದು ಹಾಕಿ ಮಾತು ಕಾಣತ್ತೆ ನೋಡ್ರಿ ಈ ಸರಿ. ಏನು ಬಡ ಮಂದಿ ಈಗ ಒಣ್ಣೆ ಗಾಡಿಯಾಗ ಫ್ಯೂಲ್ ಇಲ್ರಿ, ಫ್ಯೂಲ್ ಒಂದು ಹಾಕ್ಸೋಣಂತ. ಫ್ಯೂಲ್ ಹಾಕಿ ಡೈರೆಕ್ಟ್ ಎಲ್ಲ ಅಂದ್ರೆ ಮುರುಘಾ ಮಟ್ಟಕ್ಕೆ. ಸೊ ಬರೀ ಡೈರೆಕ್ಟ್ ಸಿಗ್ತೇನೆ. ಇದೆಲ್ಲ ಜಸ್ಟ್ ಆತ ಡೈರೆಕ್ಟ್ ಎಲ್ಲ ಹೋಗ ಮುರುಘಾ ಮಟ್ಟೆ ಆಕೆ ಕಡೆ ಹೋಗಿ ಬಡ ರೆಡಿ ಮಾಡ್ಸೋಣಂತ. ಡೈರೆಕ್ಟ್ ಸಿಗ್ತೇನೆ ಮೇಲೆ ಬಂದ್ರೆ ಆಕೆ ಕಡೆ. ಅದೇ ಪ್ರೀತಿ ಬೇರೆ ರೀತಿ ಹೇಗಂತ ಹೇಳೋದು, ಇಡೀ ರಾತ್ರಿ ಕಳೆದು ನಿನ್ನ ಬೆಳಕಿಗೆ ಕಾದು. ಒಂದೇ ಸ್ಪಾಲ್ ಅಂದ್ರೆ ಹಾಕ್ಯಾರ ಮಂದಿಗೆ. ಇಲ್ಲಿ ಬೇಕಾದ್ರೆ ಅವನು ತುಂಬ ಹಾಕ್ತಾನೆ ಒಳಗೆ ಹಚ್ಚಿ ಮುಂದೆ ಏನಕ್ಕೆ ಅನ್ನೋದು ಹಾಕಿ ಹೇಳ್ತಾನೆ. ಸ್ಕ್ರ್ಯಾಚ್ ಎಲ್ಲ ಆಗೈತಲ್ರಿ ಇಲ್ಲ. ಏನಾಗಿತ್ತಪ್ಪ ಅಂತಂದ್ರೆ ನಾವು ಬಂದೇವಿ ಇಲ್ಲಿ ನೋಡಿದ್ರೆ ಕರೆಂಟ್ ಹೋಗ್ಬಿಟ್ಟವ್ರಿಪ್ಪ. ಅದು ದೊಡ್ಡ ಶಾರ್ಟ್ ಆಗೈತಿ. ಈಗ ಅದ್ರ ಸಂಬಂಧ ಈಗ ಮತ್ತೆ ಎಲ್ಲಿ ಹೊಂಟೈತಪ್ಪ ಅಂತಂದ್ರೆ ಹೋಗಿ ಆ ಮಟ್ಟ ಲೈಟ್ ಬರೋ ಮಟ್ಟಾರ ಹೋಗಿ ಜ್ಯೂಸ್ ಗೀಸ್ ಏನು ಕುಡ್ದು ಬಂದ್ರೆ ಆತಂತೇಳಿ ನಾನು ಮತ್ತು ಮನು ಸುಶಾಂತ್ ಇಬ್ಬರಿಗೆ ಹೋಗಿ ಬಡ ಜ್ಯೂಸ್ ಅದು ಕೂಡ ಸಿಕ್ಕಂದ್ರೆ ಇಲ್ಲಿ ಯಾರು ಬಂದಾರದ ಮನ್ಯ ಬಂದವ್ರಿ ಬಲ್ಲಿ ಗಾಡಿ ರೆಡಿ ಮಾಡ್ಸ್ಕೊಂಡಿದ್ದಾವನು ಬಾ. ನೀನು ಬಂದಿದ್ದಲ್ಲಿಪ್ಪ ಇಲ್ಲಿ ಅದ್ರ ಸಂಬಂಧ ಯಾವ್ದು ಹುಡುಗಿ ಕಾಳಾಗಕ್ಕೆ ಸ್ಟಿಕರಿಂಗ್ ಮಾಡ್ಸಕ್ಕೆ ಬಂದಿದ್ದೆ ನಾನು. ಅಲ್ಲ ಸ್ಕ್ರಾಚ್ ಲೈಟ್ ಬಂದಿಲ್ಲ ನೋಡಿ. ಬ್ಲಿಂಕ್ ಆತಂದ್ರೆ ಇಲ್ಲಿ ಬ್ಲಿಂಕ್ ಆತಂದ್ರೆ ಲೈಟ್ ಬಂದಂಗೆ. ಲೈಟ್ ಬಂದಿಲ್ಲ A few minutes later. ಮತ್ತೇನಪ್ಪ ಸೀನ್ ಆತಂದ್ರೆ ಕರೆಂಟ್ ಬಂತು ಎಲ್ಲ ಆಗಿದ್ರಿ. ಈಗ ಮತ್ತೇನು ಸೀನ್ ಆತಂದ್ರೆ ಸೊ ಬ್ಲ್ಯಾಕ್ ಐತಲ್ಲ ರೆಡಿಮ್ ಇದೆ. ಸೊ ಫಿನಿಶಿಂಗ್ ಅಂತ ಬೇರೆ ಬರ್ತದೆ ಅಂತೀರಿ ಇದಕ್ಕೆ. ಆ ರೆಡಿಮ್ ಇಲ್ಲ ಅಂತೀರಿ ಅದು ಸಂಜೆಗೆ 4-5 ಗಂಟೆ ತಗ ಬರ್ತೈತೆ ಅಂತೀರಿ. ಅದ್ರ ಸಂಬಂಧಿಗೆ ಮತ್ತು ಸಂಜೆಗೆ ಅಂದ್ರೆ ಬರಾಕ ಅಂಗಡಿ ಯಾಕೆ ಜಿಮ್ಗೆ ಒಂದು ಹೋಗ್ಬೇಕು ಕಾಕ ಬೈತಾರೆ ರೀ. ಅದ್ರ ಸಂಬಂಧ ನಾಳೆ ಬರೋ ಪ್ಲ್ಯಾನ್ ಮಾಡೈತ್ರಿ ಈಗ. ಸೊ ಆಕಾಶ್ ಸಂಜೆಗೆ ಬರ್ತೈತೆ ನಾನು
ಅಕಸ್ಮಾತ್ 4 ಗಂಟೆ ಒಳಗೆ ಬಂತು ನಾ ಬರ್ತೇನೆ ರೀ. ಇಲ್ಲ ಅಂತಂದ್ರೆ ನಾಳೆ ರೀ. ಹೋಗಿ ಇಲ್ಲಿಂದ ಪಿಕಾಸು ತೊಗೊಂಡು ಡೈರೆಕ್ಟ್ ಮತ್ತೆ ಸಿಗ್ತೇನೆ ನಿಮ್ಗೆ. ಮನೆ ಕಡೆ ಹೋಗಿ ಮುಂದೆ ಏನೇನಕ್ಕೆ ಅಂತ ಹೇಳ್ತೀನಿ. ಈಗ ಏನಾಯ್ತಪ್ಪ ಅಂತಂದ್ರೆ ಎಲ್ಲ ಸೀನ್ ಎಲ್ಲ ಉಲ್ಟಾ ಪುಲ್ಟಾ ಆಗೈತಿ. ಈಗ ಡ್ಯಾಶ್ ಐತಿ, ಏನು ಮಾಡೋಕೆ ಬರೋಂಗಿಲ್ಲ. ಸೊ ಡೈರೆಕ್ಟಿಗೆ ಮನೆ ಕಡೆ ಹೋಗೋದು ಇನ್ನೇನಿಲ್ಲ ನೋಡ್ರಿ. ಸೊ ಈಗ ಮುಂದೆ ಏನೈತಲ್ಲ ಗಾಡಿದೆ ಮತ್ತು ನಾಳೆ ಕಂಟಿನ್ಯೂ ಮಾಡ್ತೇನೆ ಅಂತ ಸಿಗ್ತೇನೆ ರೀ. ಬಂದೀಗ ಮತ್ತೆ ಗಾಡಿ ಇಡು ಜಾಗಕ್ಕೆ ಇಟ್ಟು ಮತ್ತು ಇನ್ನೇನಿಲ್ಲ ರೀ. ಡೈರೆಕ್ಟ್ ಇವತ್ತೊಂದು ಇಬ್ಬರು ಬಡ್ಡೆ ಐತಿ. ಆದ್ರೆ ಅವ್ರದ್ದು ಬಡ್ಡೆದು ಇವತ್ತು ಕ್ಲಿಪ್ ಹಾಕ್ತೀನಿ. ಇಲ್ಲ ಅಂದ್ರೆ ಇಲ್ಲ ನೋಡೋಣ ರೀ. ಸಿಗ್ತೀನಿ ರೀ ನಿಮ್ಗೆ ನಾಳೆ. ಇಲ್ಲ ಅಂದ್ರೆ ಇವತ್ತು ಬಡ್ಡೆದಾಗ ಈಗ ಜಸ್ಟ್ ನಾ ಎಲ್ಲದೇನಪ್ಪ ಅಂದ್ರೆ ಮನೆ ಕಡೆ ಈಗ ಎಲ್ಲ ಹೊಂಟೇನಪ್ಪ ಅಂದ್ರೆ ದನ್ನ ಕಡೆ ಹೊಂಟೈತಿ. ಸೊ ಎದರ್ಸ್ಮಂತಪ್ಪ ಅಂತಂದ್ರೆ ಇವತ್ತು ನಮ್ಮ ಮದನಂದ ಮತ್ತು ಇರೋನ ಬಡ್ಡೆ ಇದೆ. ಮದನಂದು ಬಡ್ಡೆ ಮಾಡ್ಬೇಕಂತ ಪ್ಲ್ಯಾನ್ ಮಾಡಿದ್ದೀಗ. ಸೊ ಮದನ ಕಡೆ ಹೊಂಟೇನಿ. ಅಲ್ಲಿಂದ ಇರೋನ ಕಡೆ ಕೊಟ್ರು ಹೋಗ್ಬೇಕು. ಅವ್ನ ಬಡ್ಡೆನೂ ಮಾಡೋದೈತಿ. ಸದ್ಯಕ್ಕೆ ಈಗ ಮೊದಲು ದನ್ನ ಕಡೆ ಹೋಗಿ ಸಿಗ್ತೇನೆ ರೀ. 20 minutes later. ಒಂದೇನಪ್ಪ ಅಂತಂದ್ರೆ ದನ್ನವ್ರ ಮನೆ ಕಡೆ ಬಂದೀನಿ. ಸೊ ಇಲ್ಲಿ ನೋಡ್ರಿ, ಇಲ್ಲಿ ನಮ್ಮ ಬೆಸ್ಟ್ ಫ್ರೆಂಡ್ ಅಂದ್ರೆ ಜಾಣೆ. ನಮ್ಮ ಜಾಣೆ ಹೆಂಗದ ನೋಡ್ರಿ. ಜಾಣೆ ಡುಮ್ಮು ಜಾಣೆ ಹೆಂಗದ ನೋಡ್ರಿ. ಹಂಗೆ ನೋಡಕ್ಕೆ ಜೋಣೆ ಹಾಯ್ ಇಲ್ಲಿ ಮಕ್ಕ ತೋರಿಸ್ಲಿ ನಿಂದ. ಇಲ್ಲಿ ನೋಡ್ರಿ ಇಲ್ಲಿ ಹಂಗಿತ್ತು ನೋಡ್ರಿ. ಹಬ್ಬದಲ್ಲಿ ಇಷ್ಟಕ್ಕೈತಿ. ಸೊ ನಮ್ಮ ಜೋಣ್ಯ ರೀ ಏಶ್ ನೋಡ್ರಿ ಮಗನ. ಸೊ ದೊಡ್ಡ ಜೋಣ್ಯನೂ ಬಂದು ನೋಡ್ರಿ. ದೊಡ್ಡ ಜಾಣ್ಯ ರೀ ಬರೀ ಇಂಥದೆಯ. ಸೊ ಫ್ಯಾಮಿಲಿಗೆ ಎಲ್ಲಿ ಹೊಂಟೈತಪ್ಪ ಅಂತಂದ್ರೆ ಡೈರೆಕ್ಟ್ ಮಾರ್ಕೆಟ್ಗೆ ಹೊಂಟೈತಿ. ಯಾಕಪ್ಪ ಅಂತಂದ್ರೆ ಅಲ್ಲಿ ಒಂದು ಸ್ವಲ್ಪ ಕೆಲಸನೂ ಐತ್ರಿ. ಹಂಗಾಗಿ ಕೇಕ್ ತೊಗೊಂಬಂದ್ರೆ ಆತಂತೇಳಿ ನಾನು ತನ್ನೇಶ್ ಇಬ್ಬರು ಹೊಂಟೇರಿ. ಸೊ ನಮ್ಮ ತನ್ನೇ ಚೆಕ್ ಮಾಡಿ ನೋಡ್ರಿ ಹೆಂಗೈತಿ. ಅಲ್ಲ ದೊಡ್ಡ ಜೋಣೆ ರೀ. ಈಗ ಡೈರೆಕ್ಟ್ ನಿಮ್ಗೆ ಹೋದ ಶಾರ್ಟ್ಸ್ ಇರುತ್ತೆ. ಎಲ್ಲಿ ಸಿಗ್ತೇನಪ್ಪ ಅಂದ್ರೆ ಬೇಕೇಳಿ ಸಿಗ್ತೇನೆ. ಮನಸಾರೆ ಹಾಡುವೆ ಸೋಜಿಗದ ಸಾಲನು ಆಲಿಸುವೆಯ ನೀನಿನ್ನು ದಯಮಾಡಿ. ವಿಸ್ಮಯದ ರೂಪವೇ ನಿನ್ನಲ್ಲಿ ಕಾಣುವೆ. ವಿವರಿಸುವೆಯ ಪ್ರೀತಿ ಪ್ರೇಮಗಳ ಈ ಮೂಡಿ ಕನಸಲ್ಲಿ ಎಲ್ಲ ಕೂತಿದ್ದೀನಿ ಆಗಿದ್ದೀನಿ. ಚಾಲ ಮಾಡ್ಕೊಂಡು ಮಜ್ಜಿಗೆ ಮಾಡೋದು ಮಜ್ಜಿಗೆ ಇದು ಕೇಕ್ ತಂದೈತಿ. ಮತ್ತು ದನ ಎಕ್ಸ್ಪಸ್ ಚೆನ್ನಾಗಿ ಬಿಟ್ಟು ಓಟ. ಹರಿಯಾಬನ್ ಇತ್ತಾನಿದೆ. ಹರಿಯಾಬನ್ ಇತ್ತಾನಂತೂ ಅವನು ಕರ್ಕೊಂಡು ಹೋಗಿ ಡೈರೆಕ್ಟ್ ಮಗನ ಕಡೆ ಹೋಗೋದು ಬಡ್ಡೆ ಮಾಡೋದು. A few minutes later. ಮತ್ತೆ ಏನ್ ಮಾಡ್ತಾನು ಜಿಮ್ದಾಗ ಹೋಗಿ ಯಾಕೆ ನೋಡ್ರಿ ಜಿಮ್ ಸರ್ ಸತಿ ಬೈದಾರೆ ಹಟ್ಟಿಲ್ಲ ಪೋಕಲ್ ತಿನ್ನಂಗಿಲ್ಲ ಇವಂಗೇನೋ ಯಾಪ್ಸ್ಬೇಕು ಸರ್ ಹೇಳಿದ್ರು ಸರ್ ಏನ್ ಬೇಕು ಏನ್ ಬೇಕು ವ್ಯಾಪ್ಸು ಅಲ್ಲಿ ಒಂದು ಎರಡು ಪಪ್ಸ್ ಬಿಡಿಸ್ಬಿಡ 2 ಪಪ್ಸು ಅಯ್ಯ ಬಾಲೆ ಬಾಡ ತೋರ್ಸ್ ಮಗ. ಅಯ್ಯೋ ತೋರ್ಸ್ಲಿ. ನಾ ಹುಡುಗಾರ್ ಬೀಳ್ತಾವಲ್ಲಿ ಹಂಗ ಮತ್ತೆ ತೋರಿಸಿದ ಇವ್ರು ಎಲ್ಲಾರ್ಕಿಂತ ಮೊದಲು ಕೇಕ್ ತಿನ್ನಕ್ ರೆಡಿ ಅಲ್ಲ. ಹ್ಯಾಪಿ ಬರ್ತ್ಡೇ ಅಲ್ಲಿ
ತಿನ್ಲಿ ಅದಾನೆ ಒಟ್ಟು ಕೇಕ್ ಕೊಟ್ರಿ ಅಲ್ಲಿ ನೋಡ್ಲಿ ಅದು ಕಮ್ಮಿ ಆಯ್ತು ಅಂತ ನೋಡಪ್ಪ ಮಗ ನಾಲ್ಕು ನನ್ನ ಬಟ್ಟೆ ಐತಿ ಸುಮ್ಮ ನಾವೆಲ್ಲ ಸರಿ ಜಲ್ದಿ ತೋರ್ಲಿ A few minutes later. ಸೊ ಅಲ್ಲೊಂದು ಕೇಕ್ ತೊಗೊಂಡೈತಿ ಈಗ ಭಾಳ ಆಗೈತೆ ಬಟ್ಟೆ ಮಾಡಿ ಅಲ್ಲಿ ರಿವರ್ ಬಿಡಿಸ್ಬೇಕು ಲೇಟ್ ಆಗೈತಿ ಸೊ ಅದ್ರ ಜಲ್ದಿ ಹೋಗೋಣ ಅಂತ ಬಡ ಫ್ಯಾಮಿಲಿ ಜಾಸ್ತಿ ಬಂದಿತ್ತು ಅಲ್ಪ ಅಂದ್ರೆ ಕೋಟ್ರ ಕಡೆ ಬಂದಿತ್ತು ಸೊ ಇವಾಗ ಬಡ್ಡೆ ಮಾಡತ್ತಿದ್ದೆ ಇವ್ರಿ ಬಡ್ಡೆ ಬಾಯ್ ಇವ್ರಿಬ್ರು ದೋಸ್ತರ ಇವ ನಮ್ಮ ಸತ್ಯ ಅಲ್ರಿ ಗೊತ್ತಿರ್ಬೇಕು ನಿಮ್ಗೆ ನಾವೆಲ್ಲ ಸ್ಕೂಲ್ ಮೇಟ್ರಿ ಇವ ನಮ್ಮ ಆಕಾಶಿ ಸೊ ಬಡ ಇದು ಬಡ್ಡೆ ಮುಗಿಸೋಣ ಅಂತ ಬಡ್ಡೆ ಗಿಡ್ಡೆ ಮುಗಿಸಿ ಸಿಗ್ತೇನೆ ರೀ ನಿಮ್ಗೆ ಒಂದೆರಡು ಸಿನಿಮಾಟಿಕ್ ಶಾರ್ಟ್ಸ್ ನೋಡ್ರಿ ಇಷ್ಟ ಆದ್ರೆ ನಿಮ್ಗೆ ಲೈಕ್ ಮಾಡಿರಿ ನನ್ನ ಪಾರಾಕ್ ಹೋಗ್ಬೇಡ್ರಿ ಏನಾಗಿತ್ತು ಅಂದ್ರೆ ಈ ಕೇಕ್ ಬರೋ ಮುಂದೆ ಚಂದ ಆದ್ರೆ ಅದ ದಡಿಕ್ಯಾಗ ಎಲ್ಲ ಚತಲ್ ಪತಲ್ ಆಗ್ಬಿಟ್ಟೈತ್ರಿ ಒನ್ ಸೆಕೆಂಡ್ ಹ್ಯಾಪಿ ಬರ್ಡೇ ಬಾಬಾ ಸೊ ಇವ್ರು ನಾವು ಹೇಳಿದಲ್ರಿ ನಮ್ಮ ಕ್ಲಾಸ್ಮೇಟ್ ನೋಡ್ರಿ ಇವ್ ಹಾಕ್ಯಾರ ಇವ್ ನಮ್ಮ ಸತೀಶ್ ರೀ ಇವ್ರ ದೋಸ್ತ್ ನಿನ್ನ ಹೆಸರೇನ್ರಿ ಚೇತನ ನಿನ್ನ ಹೆಸರು ನಮ್ದು ಡೈಲಿ ನಮ್ದು ನೈಟ್ ಶಿಫ್ಟ್ ಇದ್ದಾಗ ಇದೇ ರೀ ನಮ್ಮ ಅಡ್ಡಾರಿದೆ ರಾಜಸ್ಥಾನ ದಳ ಮುಂದೆ ಇಲ್ಲೇ ಕುಂತಿರ್ತೀರಿ ನಾನು ಸತ್ಯ ಮತ್ತು ನೀವು ರೀ ಇನ್ಮೇಲೆ ಹಾಕ್ಯಾನ ಒಬ್ಬ ಬರ್ದಾನ ಜಾಯ್ನ್ ಹಾಕ್ಯಾನ ಸೊ ಈ ಬ್ಲಾಗ್ ಇಷ್ಟ ಆಗೈತೆ ಅಂತ ತಿಳ್ಕೊತೀನಿ ನಿಮ್ಗೆ ಬಡ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ಶೇರ್ ಮಾಡ್ರಿ Next. ಗುಡ್ ಮಾರ್ನಿಂಗ್ ಫ್ಯಾಮಿಲಿ ಜಸ್ಟ್ ಎಲ್ಲದನಪ್ಪ ಅಂದ್ರೆ ಮನೆ ಕಡೆ ಇದೇನಿ ಮಂದಿಗೆ ಒಂದೇ ಕ್ಯಾಬ್ ಐತಪ್ಪ ಅಂದ್ರೆ ಮಣ್ಣು ಕಡೆ ಹೋಗೋಣ ಮಣ್ಣು ಪಿಕ್ ಮಾಡ್ಕೊಂಡು ಅಲ್ಲಿಂದ ಡೈರೆಕ್ಟ್ ಹೋಗಪ್ಪ ಮುರುಘಾನ ಹೋಗಿ ಸಿಗ್ತೇನೆ ರೀ ನಿಮಗೆ ಸೊ ಒಣ್ಣಕ್ಕೆ ಮೊದಲಿಗೆ ನೋಡಿ ಪ್ರಕಾಶ್ ಐತಿ ಸೊ ಮಸ್ತ್ ತೊಳ್ಸಿದ್ದೆ ಅಲ್ರಿ ಇದನ್ನು ಅದಾನಲ್ರಿ ಮತ್ತು ಹುಡ್ಗ್ಯ ಮತ್ತು ಮನೆ ಒಯ್ದ ಮತ್ತು ರೆಡಿ ಮಾಡ್ಕೊಂಡು ಬಂದ್ಬಿಟ್ಟಾರಿ ಸೊ ಸಿಗ್ತೇನೆ ಬರ್ರಿ ನೀವು ಫ್ಯಾಮಿಲಿಗೆ ಬಂದಿದ್ದೆ ಮಣ್ಣು ಕಡೆ ಈ ಪುರುಷರು ಹೊಂಟೈತಪ್ಪ ಎಲ್ಪ ಅಂತಂದ್ರೆ ಆಕ್ಯಾನ ಗಡಿ ಮತ್ತೆ ರಿಪೀಟ್ ಹೊಂಟೈತಿ ಆಕ್ಯಾನು ಅದಾನ ಇಲ್ಲೋ ಅದು ಗೊತ್ತಿಲ್ಲಪ್ಪ ಯಾಕಂದ್ರೆ ಗುಡ್ ಫ್ರೈಡೆ ಒಂದು ಐತಿ ಸೊ ಸುಮ್ಮನೆ ಡೈರೆಕ್ಟ್ ಹೊಂಟೈತಿ ಈಗ ನೋಡೋಣಂತೆ ಏನೇನು ಹಾಕ್ಯದ ಅಂತೇಳಿ ಒಂದೆರಡು ಶಾರ್ಟ್ಸ್ ತೋರಿಸಿ ಡೈರೆಕ್ಟ್ ಎಲ್ಲಿ ಸಿಗ್ತೇನಪ್ಪ ಅಂತಂದ್ರೆ ಆಕೆ ಕಡೆ ಸಿಗ್ತೇನೆ ಅದೇ ಪ್ರೀತಿ ಬೇರೆ ರೀತಿ ಹೇಗಂತ ಹೇಳೋದು ಇಡೀ ರಾತ್ರಿ ಫ್ಯಾಮಿಲಿ ಮತ್ತೆ ಬಂದ ಮೇಲೆ ನೋಡ್ರಿ ಮಸ್ತ್ ಬಮಣ ಬಜಾರ್ ಅಂಗಡಿ ಬಂದಿತ್ರಿಪ್ಪ ಇದು ಮಸ್ತ್ ಏನಾದ್ರಿ ಇದೆ ನೋಡಂತಡ್ರಿ ಆಕೆ ಫೋನ್ ಹಚ್ತಾನಂತ ಫೋನ್ ನಂಬರ್ ಐತಿ ಫೋನ್ ನಂಬರ್ ಹಚ್ಚಿ ಏನಾಕೈತಿ ಆಮೇಲೆ ಆಕೆ ಈಗ ಫೋನ್ ಹಚ್ಚಿದ್ದೆ ಆಕಾಶ ಏನಂತಂದ್ರೆ ಸೈನಿಂಗ್ ತರಿಸಿದ್ದಲ್ರಿ 10 ಫೂಟ್ ತರಿಸಿದ್ದಾರಿ ಸೊ ನಿನ್ನೆ ಕಾಲ್ ಮಾಡಿದ್ದಾರೆ ನಂಗೆ ಬರೋಕ್ಕಾಗಲಿಲ್ರಿ ಅದ್ರ ಸಂಬಂಧ ಅದೇನೋ 10 ಫೂಟ್ನಾಗ ಏನೋ ಕಡಿಮೆ ಐತಿ ನೋಡೋಣ ಆಕೈತಿಲ್ಲೋ ಅದಕ್ಕೆ ಅಂಗಡಿ ಕಡೆ ಬರತ್ತೀನಿ ಇಂದರ ಏನಾಕೈತೆ ಅಂತ ಹೇಳ್ತೇನೆ ಅಂತಂದ್ರೆ ಸೊ ನನ್ನ ನಸಿಗೆ ಬಂದ್ರಿ ಕಬ್ಬು ದೊಡ್ಡ ಡೇಂಜರ್ ಆಗಿತ್ತು ನೋಡುತ್ತಾರೆ ಏನಾಗೈತೆ ಬರಲಿ ರೆಡಿ ಮೈಕು ಇಲ್ಲು ಏನಾಗೈತೆ ಕತ್ತಿ ಬಂದ್ಮೇಲೆ ಹೇಳ್ತೀನಿ ರೀ ನಿಮಗೆ ತೋರಿಸ್ತೇನೆ 20 minutes later. ಮತ್ತೇನು ರಿಪ್ ಆಗಿತ್ತು ಅಂತಂದ್ರೆ ನಮ್ಮ ಆಕ್ಯಾನ ಗಾಡಿಯಾಗಿನ ಪೆಟ್ರೋಲ್ ಖಾಲಿ ಆಗೈತಂತೆ ಅವ್ನು ನಶೀಬ್ ಡ್ಯಾಶ್ ಆಗೈತಿ ಅದ್ರ ಸಂಬಂಧ ಪೆಟ್ರೋಲ್ ತೊಗೊಂಡು ಎಲ್ಲಿ ಹೊಂಟೈತಪ್ಪ ಅಂತಂದ್ರೆ ಮರಾಠ ಕಾಲನಿ ಕಡೆ ಹೊಂಟೈತಿ ಅವ್ನ ಗಾಡಿಯಾಗ ಪೆಟ್ರೋಲ್ ಇಲ್ಲ ಅಂತ ಅದ್ರ ಸಂಬಂಧ ನಮ್ಮ ಕಡೆ ಗಾಡಿ ಪೆಟ್ರೋಲ್ ಹಾಕಿಸಿ ಮತ್ತು ಡೈರೆಕ್ಟ್ ಎಲ್ಲಿ ಬರಬೇಕು ಅಂದ್ರೆ ಬ್ಯಾಕ್ ಟು ನಮ್ಮ ಅಂಗಡಿಗೆ ಇಲ್ಲಿ ಬಂದು ಮತ್ತು ಗಾಡಿ ಕೆಲಸ ಮಾಡೋದಿಗೆ ಸೊ ಬಡ ಹೋಗ್ಬರ್ರಿ ಹೋಗಿ ಹೋಗಿ ಸಿಗ್ತೇನೆ ರೀ ಆಮೇಲೆ ಯಾರು ಸಿಕ್ಕಾರಪ್ಪ ಅಂತಂದ್ರೆ ನಮ್ಮ ಚಮೀರ್ ಅವ್ರು ಸಿಕ್ಕಾರ ಸೊ ನಮ್ಮ ಸ್ಕೂಲ್ ಫ್ರೆಂಡ್ ರೀ ಚಮೀರ್ ಕಟ್ಟಿಮನಿ ಸೊ ಫೈನಲಿ ಆಕ್ಯಾರ ಸಿಕ್ಕಾರಿ ಅವ್ನು ಪೆಟ್ರೋಲ್ ಕೊಟ್ಟಿವಿ ಸೊ ನಮ್ಮ ಚಮೀರ್ ಅವ್ರು ಫುಲ್ ನಮ್ಮ ಕಡೆ ಅದಾರ ಗಾಡಿ ಎಲ್ಲೋ ಹೇಳ್ತಾರೆ ಯಾವ ಗೊತ್ತು ಹಾಸಿಗೆ ಏನು ನೋಡಾತಿಲ್ಲ ರೀ ಸಣ್ಣ ಹಾರ್ಸಾತನ್ರಿ ಗಾಡಿ ಹೆಂಗೆ ಹಾರ್ಸಾತಾನಂದ್ರೆ ರೀ ಜಾಸ್ತಿ ಊರಿ ಅದು ಚಮೀರಿ ಅಲ್ಲೂ ಮಾಡ್ಬಾ ನಮ್ಮ ಹೋಗೋಣ ಒಬ್ಬ ಮಗ ಅದೀನಿ ಚಮೀರ ಬಾಯ್ ಕರ್ರಿ ಥ್ಯಾಂಕ್ ಯು ಐ ಗ್ಯಾಸ್ ಬಾಯ್ಲ್ ಬಸ್ಕಾ ಬರೀ ಇಂಥದೆಯಾ ಅಂಗಡಿ ತೆಗೈತಿ ಸೊ ನೋಡಾಡ್ತಿಗೆ ಐತಿಲ್ಲೋ ಚೆಕ್ ಮಾಡತ್ತೀನಿ ಇನ್ನೂ ಗದ್ಲೆ ನಡೆದೈತಿ ಅಂತಂದ್ರೆ ನಮ್ಮ ನಶೀಬ್ ಏನು ಈಗ ಯಾಕೆ ಐತಾನ ಇಲ್ಲಿ ಐತೈತರಿ ಸಿಗ್ತೈತಿ ಸಿಗ್ತೈತೆ ಅನ್ನತಾನ ಏನಕ್ಕೆ ಏನಕ್ಕೆ ತೋರಿಸ್ತಾನೆ ನಮ್ಮಿ
ನಮ್ಮಿಬ್ಬರ ಅನುರಾಗದ ಅನುಬಂಧವ ಕಂಡಾಗಲೇ ಪರಶಿವನಿಗೂ ಮತ್ಸರವೂ ಬಂತು ನೋಡು. ನಮ್ಮಿಬ್ಬರ ಅನುರಾಗದ ಅನುಬಂಧವ ಕಾಚಿ ಹಂಗೆ ಕಾಣೋದು ನೋಡ್ರಿ, ಎಲ್ಲ ತೆಗೆದಿವ್ರಿ. ಇದು ನೋಡ್ರಿ ಫುಲ್ ಬ್ಲ್ಯಾಕ್ ಆರೆಂಜ್. ಸೊ ಇದು ಸ್ಟಿಕ್ಕರ್ ಹೋಗ್ತೈತಿ, ಇದು ಸ್ಟಿಕ್ಕರ್, ಎಲ್ಲ ಸ್ಟಿಕ್ಕರ್ ಯಾವ ಸ್ಟಿಕ್ಕರ್ ನೋಡ್ರಿ. ಫೈನಲಿ ಇದು ಸ್ಟಿಕ್ಕರ್ 390 ಬರ್ತದೆ, ಇದು ಸ್ಟಿಕ್ಕರ್ ಎಲ್ಲ ಸ್ಟಿಕ್ಕರ್ ಹೋಗ್ತೈತಿ. ಈ ಸೈಡಿಂದ ತೆಗೆದೈತಿ, ಈ ಸೈಡಿಂದ ಇಲ್ಲಿದೆ ಬಿಟ್ಟಿವ್ರಿ. ಇದು ಆಗಲು ತೆಗಿಲಿಲ್ಲ, ನಾನು ಕರೀಲಿ ಅದನ್ನೂ ಮಾಡ್ಬೇಕಾ. ಸೊ ಎಲ್ಲ ಸ್ಟಿಕ್ಕರ್ ಹೋಕ್ಕವ. ಸೊ ಫೈನಲ್ ಲುಕ್ ನಿಮ್ಗೆ ತೋರಿಸ್ತೇನೆ ರೀ. ಮಸ್ತ್ ಶಾರ್ಟ್ಸ್ ನೋಡ್ರಿ, ಪದ್ದಸಿರಿ ಇಷ್ಟು ಬಿಸಿಲಾಗ ಪದ್ದಸಿರಿ ಚಾ ಕೂಡ ಮಜಾ ಆಗುತ್ತೆ. ಫಸ್ಟ್ ಟೈಮ್ ಕುಡಿಯೋದೇ ನೋಡ್ರಿ ಬೆಲ್ಲದ ಚಾ ಅಂತ ನಮ್ಮ ಹಾಕ್ಯಾರ ಅಲ್ಲಕ್ಕೆ. ಇದು ಇದನ್ನ ಪೆಟ್ರೋಲ್ ಎಷ್ಟು ತಿಕ್ಕಿದ್ರೆ ಏನಕೈತಿ? ಆ ಗಮ್ ಹಳೇದ. ನೀನಿಲ್ಲದೆ ಕಣ್ಗಳು ಮಂಜಾದವು, ಓನಲ್ಲಿ ನಿನ್ನ ಸಹಚಾರದಲ್ಲಿ ಎಂದೆಂದು ಸಿಗದ. ಗಾಡಿ ಚಂದ ಅನ್ಸಾತೈತೆ ಹೆಂಗೆ ಅನ್ಸಾತೈತ್ರಿ ಕಮೆಂಟ್ ಮಾಡಿರಿ. ಫುಲ್ ನಮ್ಮ ಮನು ಪೆಟ್ರೋಲ್ ಹಚ್ಚಿ ತಿಕ್ಕತ್ತಂದ್ರೆ ಹಂಗೆ ಗಾಡಿ ಅವನು ಹೆಂಗೆ ಕಾಣಾರ ಸೈಡ್. ಸೊ ಆಫ್ಟರ್ ಬಿಫೋರ್ ಆಜು ಬಾಜು ಒಂದು ಇದನ್ನ ಹಾಕಿರ್ತೀನಿ ನೋಡ್ರಿ ಫೋಟೋ. ಹೆಂಗೆ ಅನ್ಸಾದ ನೋಡು ಬ್ಲ್ಯಾಕ್ ಮನು ಹೆಂಗೆ ಅನ್ಸಾತೈತಿ ಇದು? ಹೌದು ಹಿಂಗೆ ಇಡ ಚಂದ ಕಾಣೋದು. ಆರ್ಸಿ ಅನ್ನೋದಿಲ್ಲ ಅದು. ಪಿಕಾಚು ಇಸ್ ಬ್ಲ್ಯಾಕ್. ಸೀನ್ ಏನಾಗಿತ್ತಪ್ಪ ಅಂತಂದ್ರೆ ಈ ನಮ್ದು ಇದನ್ನ ಇದ್ದಾರೆ ಗಾಡಿ ಹಚ್ಚೋ ರೇಡಿಯಮ್ಮ. ಸೊ ಇದು 10 ಫೋಟ್ ತರಿಸಿದ್ದಾರೆ ರೀ. ಅವ ನೀನು ಫೋನ್ ಹಚ್ಚಿ ಅಂದ್ರೆ ನಂಗೆ ಬಾಲಿ ಇದು ಹಚ್ಕೊಂಡು ಹೋಗು ಅಂತೇಳಿ. ಆದ್ರೆ ನಾ ಇದು ಕಂಪ್ನಿ ಹೋಗೋ ಸಂಬಂಧ ಅದು ಬಂದಿರ್ಕಿಲ್ಲ. ಏನಾಗೈತೆ ಅಂದ್ರೆ ಈ ಶಾರ್ಟ್ ಆಗೈತೆ, ಕಡಿಮೆ ಆಗೈತಿ. ಒಂದು ಸೈಡ್ ಆಗೈತಿ, ಇನ್ನೊಂದು ಸೈಡ್ ಫಿರಮ್ ಆಗತ್ತಿಲ್ಲ. ಅದಕ್ಕೆ ಬೆಳಿಗ್ಗೆ ಆರ್ಡರ್ ಆಗಿತ್ತು ಮಂದಿಗೆ ಹೋಗೋದು ತೊಂದರೆ ಬಂದೈತಿ. ಹೋಗಿ ಪಟ್ಟ ನಾವಾಯ್ತು ಸೇರಿ ತೊಗೊಂಬಂದು ಬಡ ಮುಗಿಸೋದೈತಿ ಕೆಲಸ. ಸೊ A few minutes later. ಫೈನಲಿ ತೊಗೊಂಬಂದಿವಿ. ಸೊ ಇದು ಹುಬ್ಳಿಂದ ಬಂದಿದ್ರಿ. ಇದು ಬೇಂದ್ರೆ ಬಸ್ತ ಹಾಕಿ ಕೊಟ್ರೆ ಶಾರಿ. ಏನು ಬಡ ಇದೈತಿ ಈ ಸಲ ಐತಿ ಲೇಟ್ ಮಾಡೋದಿಲ್ಲ. ಯಾಕೆ ಈ ಸಲ ಲೇಟ್ ನೋಡಪ್ಪ. ಕನಸು ಇರದೆ ಕಣ್ಗಳಿಲ್ಲ, ಚೆಲುವು ಇರದೆ ಹೆಣ್ಗಳಿಲ್ಲ, ನಿನ್ನ ನೆರಳು ಸೋಕದೆ ಬದುಕಲಿ ಬಲವಿಲ್ಲ ಗೆಳತಿ ಬಲವಿಲ್ಲ. ತಿಂಗಳ ಬೆಳದಿಂಗಳ ತಂಪಲ್ಲಿಯು ಬೆವರಿಳಿಸೋ, ನಿತ್ಯ ಸುಡು ಸೂರ್ಯನ ಬೇಗೇನು ತಂಪಿರಿಸೋ, ಒಲವಿನ ಕೊರಳಿನ ಧ್ವನಿ. ಆಮೇಲೆ ಟೈಮ್ ನೋಡ್ರಿ 9:13. ಇನ್ನೂ ಅದ್ರ ನಮ್ಮ ಕೆಲಸ ಮುಗಿದಿಲ್ಲ ರೀ. ಇನ್ನೂ ಅದು ಇಷ್ಟೊತ್ತಕ ಮಾಡ್ಯಾನ ರೀ. ಬೆಳಗ್ಗೆ 10 ಬಂದಾರ್ರಿ. ನಾವು ಹಗಲೇ ಮಗಲಿ ಆದ ಇದು ಅಂತೇಳಿ ಪಿಕ್ಚರ್ ಹೋಗ್ಕೊಂಡು ದೊಡ್ಡ ಸೀನ್ ಅದು ರೀ. ಅಂತೂ ಇಂತ ಫೈನಲಿ ಮುಗಿಯಾಕೆ ಬಂದೈತೆ ಗಾಡಿ ಆಲ್ಮೋಸ್ಟ್. ಅದೇ ಯಾವ್ದೇ ಹಾಕ್ಯಾನ ಅಂತಂದ್ರೆ ಈಗ. ಸೊ ಇವೆರಡು ಸ್ಟಿಕ್ಕರ್ ಅಲ್ಲೊಂದು. ಆಮೇಲೆ ಇವೆರಡು ಸ್ಟಿಕ್ಕರ್ ಈಗ ಸ್ಕ್ರಾಚ್ ಇದ್ದು ಅಲ್ರಿ, ಎಲ್ಲ ಬ್ಲ್ಯಾಕ್ ರೆಡಿ ಮಾಡ್ಯಾರ ಪೂರ. ಈಗ ಮೆಟ್ಗಾಡ್ ಅದೊಂದ್ರಿ ಮುಗೀತು. ಬಡ ಮುಗಿಸದ ನಂದು ಯೂಟ್ಯೂಬ್ ಚಾನಲ್ ಹೆಸರು ಅದನ್ನು ತೋರಿಸ್ತೇನೆ ಅಂತ ನಿಮ್ಗೆ. ಸೊ ಇಲ್ಲಿ ಹಾಕ್ಸಾತೈತಿ ಅಂತೆಲ್ಲ ಬಡ ಮಸ್ತ್ ಮಾಡಿದ್ರಿ ಪದ್ಧತಿ ಸರಿ. ಸೊ ಸಿಗ್ತೇನೆ ತೋರಿಸ್ತೇನೆ ಅಂತ. ಈಗ ನಾ ಇಲ್ಲಿ ಇರೋದಿಲ್ಲ ರೀ, ನಮ್ಮ ಮನು ಇರ್ತಾನೆ. ಸೊ ಈ ವ್ಲಾಗ್ ಅವ ಕಂಟಿನ್ಯೂ ಮಾಡ್ತಾನೆ. ಬಡ ನಿಮ್ಗೆ ಈ ವ್ಲಾಗ್ ಇಷ್ಟ ಆದ್ರೆ ಪಟ್ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಆದಷ್ಟು ಜಲ್ದಿ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರಿ. ಸಿಗ್ತೇನೆ ರೀ. ಫ್ಯಾಮಿಲಿಗೆ ಜಸ್ಟ್ ಬಂದೈತೆ ಮನೆಗೆ. ಇಲ್ಲಿ ನಾನು ಪಿಕಾಚು. ಸೊ ನೋಡಿರಿ ಫುಲ್ ಚೇಂಜ್ ಆಗೈತೆ ಗಾಡಿ. ಎಲ್ಲ ಸ್ಕ್ರ್ಯಾಚ್ ಇದೆಲ್ಲ ಹೋಗೈತಿ ನೋಡ್ರಿ ಹೆಂಗೆ ಅನ್ಸತ್ತೆ ಈಗ. ಸೊ ಆಫ್ಟರ್ ಬಿಫೋರ್ ಫೋಟೋ ಹಾಕ್ತೇನೆ ಇನ್ಸ್ಟಾಗಿ ಹಿಂಗೆ ಕಾಣತೈತಿ. ಇಲ್ಲಿ ಪಿಕಾಚು ಯೂಟ್ಯೂಬ್ ಚಾನಲ್ ಹೆಸರು ಬರ್ಸೀನಿ. ಸೊ ರೇಡಿಯಮ್ ಎಲ್ಲ ಮಸ್ತ್ ಮಾಡಿಕೊಟ್ಟಾನೆ. ಥ್ಯಾಂಕ್ ಯು ಆಕಾಶ್. ಮತ್ತು ಏನಪ್ಪ ಅಂದ್ರೆ ನಮ್ಮ ಮನೆಗೆ ಥ್ಯಾಂಕ್ಸ್. ಯಾಕಂದ್ರೆ ಪಾಪ ಅವ 4 ಗಂಟೆಯಿಂದ ಅಲ್ಲೇ ತಾನೆ. ಸೊ ಬಡ ಗಾಡಿ ಒಳಗೆ ಹೋಗಿ ಈ ವ್ಲಾಗ್ ಏನು ಮಾಡ್ತೇನೆ ಅಂತ ಸಿಗ್ತೇನೆ ರೀ. ಟೋಟಲ್ ಎಷ್ಟು ಕಾಸ್ಟ್ ಆತಪ್ಪ ಅಂತಂದ್ರೆ ಒಂದು ರೇಡಿಯಮ್ ಕೆಲಸದ 1800 ರೂಪಾಯಿ ಆತ. ಸೊ ಅದನ್ನು ಮಾಡಿದ್ನಲ್ಲಿ ಅಂದ್ರೆ ಹಳೆ ಸ್ಟಿಕ್ಕರ್ ತೆಗೆದು ಪೆಟ್ರೋಲ್ ಹಚ್ಚಿ ತಿಕ್ಕಿ ಮತ್ತು ಅದಕ್ಕೆ ಬ್ಲ್ಯಾಕ್ ಕಲರ್ದ ಶೈನಿಂಗ್ ರೇಡಿಯಮ್ ಹಚ್ಚಿ ಆಮೇಲೆ ಅದನ್ನು ಸ್ಟಿಕ್ಕರಿಂಗ್ ಮಾಡಿದ್ದೆ. ಸೊ ಟೋಟಲ್ ಅದೆಲ್ಲ ಸೇರಿ 1800 ರೀ. ಮತ್ತು ಇನ್ನೊಂದು ನಂದು ಫ್ಲಿಪ್ಕಾರ್ಟ್ದಾಗ ಆರ್ಡರ್ ಮಾಡಿದ್ದೆ RC390 ಸ್ಟಿಕ್ಕರ್ಸ. ಸೊ ಅದು ಬಿದ್ದಿದ್ದೆ 850 825. ಆನ್ಲೈನ್ ಆರ್ಡರ್ ಮಾಡಿದ್ಮೇಲೆ ಕಮ್ಮಿ ಬಿದ್ದಿದ್ದೆ ಅದು.
ಸೊ ಇಷ್ಟ ಆತ. ಮತ್ತು ನೀಟ್ಲಿ ವರ್ಕ್ ಮಾತ್ರ ಮಸ್ತ್ ಆಗೈತಿ. ಅಕಸ್ಮಾತ್ ನೀವು ಏನರ ಅವ್ನ ಕಡೆ ಏನರ ವರ್ಕ್ ಮಾಡಿಸೋದಿತ್ತಪ್ಪ ಅಂತಂದ್ರೆ ಅವ್ನ ನಂಬರ್ ಸೈಡ್ ಹಾಕಿರ್ತೀನಿ. ಸೊ ಅವ್ನ ನಂಬರ್ ಅವ್ನು ಕಾಂಟ್ಯಾಕ್ಟ್ ಮಾಡ್ತೀನಿ, ಅವ್ನು ಮಾಡ್ತಾನಂತ. ಒಂದು ನಂಬರ್ ಕೆಲಸ ಮಾಡ್ತಾನೆ ಫ್ಯಾಮಿಲಿ. ಸೊ ನಿಮಗೆ ಬ್ಲಾಗ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಬಡ 1K ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಮಾಡಿರಿ. ಸೊ ಸಿಗ್ತಾನೆ ಅಂದ್ರೆ ನೆಕ್ಸ್ಟ್ ಬ್ಲಾಗ್ದಾಗ.